ಬೃಂದಾವನ ಸೀರಿಯಲ್. ಆಕಾಶ್ ಜೊತೆ ಬೈಕ್ನಲ್ಲಿ ಜಾಲಿ ರೈಡ್ ಹೋದ ಪುಷ್ಪ, ಶುರುವಾಯಿತು ಪ್ರೀತಿ. ಆಕಾಶ್ ಹಾಗೂ ಪುಷ್ಪ ಇಬ್ರು ಕೂಡ ಇದೇ ಮೊದಲ ಬಾರಿ ಒಬ್ಬರೇ ಹೊರಗಡೆ ಸುತ್ತಾಡೋಕೆ ಹೋಗ್ತಾ ಇದ್ದಾರೆ. ಅವರು ಬೈಕ್ ಓಡಿಸಲು ರೆಡಿಯಾಗಿದ್ದಾರೆ. ಆದರೆ ಪುಷ್ಪಗೆ ಮೊದಲು ಈ ವಿಷಯ ಗೊತ್ತೇ ಇರುವುದಿಲ್ಲ. ಅವಳು ಹೇಗೆ ಅಂದುಕೊಂಡಿರಲಿಲ್ಲ. ಪುಷ್ಪ ಮೊದಲು ಮನೆಯಿಂದ ಹೊರಗಡೆ ಬಂದ ತಕ್ಷಣ ಆಕಾಶ್ ಬೈಕ್ ಮೇಲೆ ಕುಳಿತಿರುವುದು ನೋಡಿ ಆಶ್ಚರ್ಯ ಪಡ್ತಾಳೆ. ಇದೇನಿದು, ಬೈಕ್ ಮೇಲೆ ಹೋಗೋದು ಅಂತ ಕೇಳ್ತಾಳೆ. ಹೌದು, ಯಾಕೆ ಬೈಕ್ ನಲ್ಲಿ ಹೋಗೋದು ಬೇಡವಾ ಅಂತ ಕೇಳ್ತಾನೆ ಆಕಾಶ್. ಹಾಗಲ್ಲ ಅಂತ ಅವಳು ಹೇಳ್ತಾಳೆ. ಬೈಕ್ ನಲ್ಲಿ ನನಗೆ ಹೇಗೂ ಕೂರೋದು ಅಂತ ಗೊತ್ತಿಲ್ಲ. ನಾನು ಈ ಹಿಂದೆ ಯಾವತ್ತೂ ಬೈಕ್ ನಲ್ಲಿ ಕೂತೇ ಇಲ್ಲ ಎಂದು ಪುಷ್ಪ ಹೇಳುತ್ತಾಳೆ. ಹೌದಾ ಎಂದು ಆಕಾಶ್ ಕೇಳುತ್ತಾನೆ. ಹೌದು, ಆದರೆ ಬೇರೆಯವರು ಕೂತಿರುವುದನ್ನು ನೋಡಿದ್ದೀನಿ ಅಂತಾಳೆ. ಆಗ ಅವನು ಬನ್ನಿ ಅಂತಾರೆ. ಸ್ವಲ್ಪ ಸಮಯದಾದರೂ ಇವಳು ಮಾತ್ರ ಬೈಕ್ ಹತ್ತೋದಿಲ್ಲ. ಆಗ ಆಕಾಶ್ ಯಾಕೆ ಹತ್ತೋಕೆ ಆಗಲ್ವಾ ಅಂತ ಕೇಳ್ತಾನೆ. ಅವಳು ಹೌದು ಎಂದು ಪ್ರತ್ಯುತ್ತರ ನೀಡ್ತಾಳೆ. ನಂತರ ಬೈಕ್ ಹೇಗೆ ಹತ್ತಬೇಕು ಅನ್ನೋದನ್ನು ಆಕಾಶ್ನೇ ಹೇಳಿಕೊಡುತ್ತಾನೆ. ಪುಷ್ಪ ಅವಳು ಹೇಳಿಕೊಟ್ಟಂತೆ ಕುಳಿತುಕೊಳ್ಳುತ್ತಾಳೆ. ಬೈಕ್ ಹಿಂದುಗಡೆ ಅವಳು ಹಿಡಿದುಕೊಳ್ಳುತ್ತಾಳೆ. ಆದರೆ ಇವನೇ ಅವಳ ಕೈಯನ್ನು ತನ್ನ ಭುಜದ ಮೇಲೆ ಇಡಲು ಹೇಳುತ್ತಾನೆ. ನಂತರ ಇನ್ನೊಂದು ಕೈಯನ್ನು ತನ್ನ ಹೊಟ್ಟೆ ಭಾಗಕ್ಕೆ ಇಟ್ಟುಕೊಳ್ಳುತ್ತಾನೆ. ಅವನ ಈ ರೀತಿ ವರ್ತನೆ ನೋಡಿ ಪುಷ್ಪಳಿಗೆ ಬಹಳ ಸಂತೋಷವಾಗುತ್ತದೆ. ಅಂತೂ ಇಂದು ನಾನು ನನ್ನ ಗಂಡನ ಜೊತೆ ಬೈಕ್ನಲ್ಲಿ ಒಟ್ಟಿಗೆ ಹೋಗುವ ಸಂದರ್ಭ ಬಂತು ಎಂದು ಪುಷ್ಪ ಸಂತೋಷ ಪಡುತ್ತಾಳೆ. ಇದೀಗ ಅವಳಿಗೆ ಇಷ್ಟು ಸಾಕು. ನಂತರ ಅವರಿಬ್ಬರು ಪಾರ್ಕ್ಗೆ ಹೋಗುತ್ತಾರೆ. ಅಲ್ಲೇ ಕುಳಿತು ಊಟ ಮಾಡುತ್ತಾರೆ. ನಂತರ ಅವಳು ತನ್ನ ತಟ್ಟೆಯನ್ನು ಹಾಗೂ ಕೆಳಗಡೆ ಇರುವ ತಟ್ಟೆಯನ್ನು ಒಟ್ಟಿಗೆ ಎತ್ತುಕೊಂಡು ಹೋಗಿ ಕಸದ ಬುಟ್ಟಿಗೆ ಹಾಕುತ್ತಾಳೆ. ತಾನು ಆಕಾಶ ಇನ್ನಷ್ಟು ಸನಿಹ ಕೂತಿಕೊಳ್ಳಬೇಕು ಎಂದು ಅವಳಿಗೆ ಅನಿಸುತ್ತದೆ. ನಂತರ ಅವನು ತಾನೇ ಅವನ ಸನಿಹಕ್ಕೆ ಹೋಗುತ್ತಲೇ ನೋಡುತ್ತಾಳೆ. ಆದರೆ ಇದು ಮೊದಲು ಆಕಾಶ್ಗೆ ತಿಳಿಯುವುದಿಲ್ಲ. ನಂತರ ಆಕಾಶ್ಗೆ ಇದು ಅರ್ಥ ಆಗುತ್ತದೆ. ಅವನೀಗ ಅವಳ ಹತ್ತಿರ ಬಂದು ಕೂತಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.